ಬಳ್ಳಾರಿಯಲ್ಲೂ ಕೂಡ ಡೆವಿಲ್ ಫ್ಯಾನ್ಸ್ ದುರಹಂಕಾರವನ್ನ ತೋರಿಸಿದ್ದಾರೆ. ಎಂತ ದುರಹಂಕಾರ ಅಂತಂದ್ರೆ ದೇವರ ಮೂರ್ತಿಯ ಮೇಲೆಯೇ ಕಾಲಿಟ್ಟು ಹಾರ ಹಾಕಿದ್ದಾರೆ. ಇನ್ನು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ ನಂತರದಲ್ಲಿ ದರ್ಶನ್ಗೆ ಇವತ್ತು ಬಾಡೂಟ. ಜೈಲಿನ ಮೆನು ಪ್ರಕಾರ ಮಟನ್ ಊಟವನ್ನ ಸವಿದಿದ್ದಾರೆ ದರ್ಶನ್. ತಿಂಗಳ 2ನೇ ಹಾಗೂ ಕೊನೆ ಶುಕ್ರವಾರ ಮಟನ್ ಊಟ ಇರುತ್ತೆ. ಇವತ್ತು ತಿಂಗಳ ಕೊನೆ ಶುಕ್ರವಾರ, ಆ ಹಿನ್ನೆಲೆಯಲ್ಲಿ ಮಟನ್ ಮೀಲ್ಸ್ ಇವತ್ತು. ಮಟನ್ ಜೊತೆಗೆ ಚಪಾತಿ ಅಥವಾ ಮುದ್ದೆ, ಅನ್ನ, ಸಾಂಬಾರ್ ಎಲ್ಲವೂ ಕೂಡ ಇರುತ್ತೆ. ಬಳ್ಳಾರಿ ಜೈಲಿನಲ್ಲಿ ಪ್ರತಿಯೊಬ್ಬ ಕೈದಿಗೂ ಕೂಡ 90 ಗ್ರಾಂ ಮಟನ್ ಕೊಡ್ತಾರೆ. ಪ್ರತಿಯೊಬ್ಬ ಕೈದಿಗೂ 200 ಗ್ರಾಂ ಚಿಕನ್ ಕೂಡ ಸಿಗುತ್ತೆ. ಜೈಲಿನ ಕೈದಿಗಳಿಗಾಗಿಯೇ 55 ಕೆಜಿ ಮಟನ್ ಬೇಕಾಗುತ್ತೆ. ಇವತ್ತು ಜೈಲ್ ಮೆನುವಿನ ಪ್ರಕಾರ ನೋಡೋದಾದ್ರೆ ಇವತ್ತು ಮಟನ್ ಊಟ. ದರ್ಶನ್ ಶಿಫ್ಟ್ ಆದ ನಂತರದಲ್ಲಿ ನಿನ್ನೆಯೂ ಕೂಡ ಊಟ ನಿರಾಕರಣೆ ಮಾಡಿದ್ರು ಅನ್ನುವಂಥ ಒಂದಷ್ಟು ಡೀಟೇಲ್ಸ್ ಕೂಡ ಇದೆ. ಇವತ್ತು ಮೆನುವಿನ ಪ್ರಕಾರ ಗಮನಿಸೋದಾದ್ರೆ ಆ ಮೆನುವನ್ನು ಕೂಡ ಗಮನಿಸ್ತಾ ಇದ್ದೀವಿ. ಊಟ ಎಷ್ಟು ಕೊಡಬೇಕು, ಅನ್ನ ಎಷ್ಟು ಗ್ರಾಮ್ ಕೊಡಬೇಕು, ಮಟನ್ ಎಷ್ಟು ಗ್ರಾಮ್ ಕೊಡಬೇಕು, ಪ್ರತಿಯೊಬ್ಬ ಕೈದಿಗೂ ಕೂಡ ಎಷ್ಟು ml ಟೀಯನ್ನು ಕೊಡಬೇಕು, ಇದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ಜೈಲಿನ ಕೈದಿಗಳಿಗಾಗಿ 55 ಕೆಜಿ ಮಟನ್ ಬೇಕಾಗುತ್ತೆ. ಆರೋಪಿ ದರ್ಶನ್ಗೆ ಇವತ್ತು ಬಾಡೂಟ, ಮಟನ್ ಊಟ. ತಿಂಗಳಲ್ಲಿ 2 ಬಾರಿ ಮಟನ್ ಊಟ ಇರುತ್ತೆ. ತಿಂಗಳ ಕೊನೆಯ ಶುಕ್ರವಾರದಂದು ಮಟನ್ ಊಟವನ್ನ ಮಾಡ್ತಾರೆ. ಇವತ್ತು ಕೈದಿಗಳಿಗೆ ಮೆನು ಮಟನ್ ಊಟ, ಹಾಗಾಗಿ ಬಾಡೂಟ. ಶುಕ್ರವಾರ ಮಟನ್ ಊಟ ಸಿಕ್ಕಿದೆ. ಅಲ್ಲಿ ಗಮನಿಸ್ತಾ ಇದೀವಿ ಪ್ರತಿಯೊಬ್ಬ ಕೈದಿಗೂ ಕೂಡ ಶುಕ್ರವಾರದ ದಿನದಂದು 90 ಗ್ರಾಂ ಮಟನ್ ಸಿಗುತ್ತೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವೀರೇಶ್, ಇವತ್ತಿನ ಜೈಲ್ ಮೆನುವಿನ ಪ್ರಕಾರ ಗಮನಿಸೋದಾದ್ರೆ ಮಟನ್ ಊಟ ನಿನ್ನೆ ಗಮನಿಸಿದ್ವಿ. ಒಂದಷ್ಟು ಕಾರಣಗಳಿಂದ ಶಿಫ್ಟ್ ಆದ ನಂತರದಲ್ಲಿ ಊಟವನ್ನ ನಿರಾಕರಣೆ ಮಾಡಿದ್ರು, ಬೇಡ ಅನ್ನುವಂಥದ್ದನ್ನ ಹೇಳಿದ್ರು ಅನ್ನುವಂಥದ್ದು. ಇವತ್ತೇನೇನು ಡೀಟೇಲ್ಸ್ ಇದೆ? ಹೌದು ಅಶ್ವಿನಿ, ಈಗ ದರ್ಶನ್ ಅವರನ್ನು ಶಿಫ್ಟ್ ಮಾಡಿ ಸುಮಾರು 2ನೇ ದಿನ ಪ್ರಾರಂಭವಾಗಿ ಮುಕ್ತಾಯದ ಹಂತಕ್ಕೂ ತಲುಪಿದೆ. ಈ ಅವಧಿಯಲ್ಲಿ ಏಕಾಂಗಿಯಾದಂತಹ ಈ ಒಂದು ದರ್ಶನ್ ಇಲ್ಲಿ ಸಹ ಕೃತ್ಯದಲ್ಲಿ ಪಾಲ್ಗೊಂಡ ಯಾವೊಬ್ಬ ಕೈದಿಯೂ ಇಲ್ಲ. ಅದೇ ರೀತಿಯಾಗಿ ಮತ್ತು ಸಹ ಕೈದಿಗಳು ಯಾರು ಸಹ ಅವರನ್ನು ಭೇಟಿ ಮಾಡಲು ಮತ್ತು ಮಾತನಾಡಿಸಲು ಅವಕಾಶವಿಲ್ಲ. ಆದರೆ ಈ ಒಂದು ಬೆಳವಣಿಗೆಯ ನಡುವೆ ಈ ಒಂದು ದರ್ಶನ್ ಅಭಿಮಾನಿಗಳು ಈ ಕನಕದುರ್ಗಮ್ಮ ದೇವಸ್ಥಾನದಲ್ಲಿ ಕುಂಕುಮಾರ್ಚನೆ ಮಾಡುವುದರ ಮೂಲಕ ಸುಮಾರು 201 ತೆಂಗಿನಕಾಯಿಗಳನ್ನು ಹೊಡೆಯುವುದರ ಮೂಲಕ ದರ್ಶನ್ರು ಆದಷ್ಟು ಬೇಗ ಆರೋಪ ಮುಕ್ತವಾಗಿ ಬರಲಿ ಎನ್ನುವುದ ಒಂದು ಕಾರ್ಯಕ್ಕೆ ಕೈ ಹಾಕಿದರು. ಇಂತಹ ಸಮಯದಲ್ಲಿ ಕನಕದುರ್ಗಮ್ಮ ದೇವಸ್ಥಾನದಲ್ಲಿರತಕ್ಕಂತಹ ವಿಗ್ರಹ ಮೂರ್ತಿಗಳ ಮೇಲೆ ಈ ಒಂದು ದರ್ಶನ್ ಅಭಿಮಾನಿಗಳು ಹಾರ ಹಾಕುವ ಸಮಯದಲ್ಲಿ ಹಚ್ಚಿರುವಂತಹ ಘಟನೆಗಳು ಬೆಳಕಿಗೆ ಬಂದಿದೆ. ಈಗ ಈ ಒಂದು ಘಟನೆಯಿಂದ ನೆಟ್ಟಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲದೆ ಈ ಒಂದು ದರ್ಶನ್ ವಿಚಾರದಲ್ಲಿ ಈ ಒಂದು ಅಭಿಮಾನಿಗಳ ಪುಂಡಾಟಕ್ಕೆ ಕೊನೆಯೇ ಇಲ್ಲದಂತಾಗಿದೆ. ಇಂದು ಮುಂಜಾನೆಯೇ 511 UPP ನಂಬರ್ ಹಾಕಿಕೊಂಡು ಆಟೋ ಚಾಲಕ ಪ್ರದರ್ಶಿಸಿರುವುದನ್ನು ನಾವು ನೋಡಿದ್ದೀವಿ. ಅದೇ ರೀತಿಯಾಗಿ ಈ ಹಿಂದೆ 6106 ಕೈದಿ ನಂಬರ್ ಅನ್ನು ಆಟೋ ಹಿಂದೆ ಹಾಕಿಕೊಂಡು, ಗಾಡಿ ಹಿಂದೆ ಹಾಕಿಕೊಂಡು ಹಚ್ಚೆ ಹಾಕಿಸಿಕೊಂಡಂತಹ ಸಾಕಷ್ಟು ಉದಾಹರಣೆಗಳು ನೋಡಿದ್ದೀವಿ. ಅಲ್ಲದೆ ಈ ಪೂಜೆ ಮಾಡಿಸಿದಂತಹ ಈ ಒಂದು ಅಭಿಮಾನಿಗಳು ಅಲ್ಲಿಗೆ ಸುಮ್ಮನೆ ಆಗದೆ ಜೈಲು ಬಳಿಯೂ ಬಂದು ಈ ದರ್ಶನ್ ಅವರಿಗೆ ಈ ಒಂದು ಕುಂಕುಮ ಅರ್ಚನೆ ಮಾಡಿಸಿದ್ದೀವಿ, ದಯವಿಟ್ಟು ಒಳಗಡೆ ಅವರಿಗೆ ಕೊಡಲು ಅವಕಾಶ ಕೊಡಿ ಎನ್ನುವಂತಹ ಒಂದು ಕಿರಿಕ್ ಬಂದಂತಹ ಸಂದರ್ಭದಲ್ಲಿ ಈ ಒಂದು ಜೈಲು ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಆದೇಶವಿದೆ, ಯಾರೊಬ್ಬರನ್ನು ಸಹ ಒಳಗಡೆ ಬಿಡಲು ಆಗುವುದಿಲ್ಲ ಎಂದು ಸ್ಪಷ್ಟವಾಗಿ ಅವರಿಗೆ ಮನವರಿಕೆ ಮಾಡಿಕೊಟ್ಟು ವಾಪಸ್ ಕಳಿಸಿದ್ದಾರೆ. ಇಷ್ಟೇ ಅಲ್ಲದೆ ಈ ಒಂದು ಏಕಾಂಗಿಯಾದಂತಹ ದರ್ಶನ್ ಕೇವಲ ನನ್ನ ಬಳಿ 3 ಪುಸ್ತಕಗಳನ್ನು ಏನು ತಂದಿದ್ದರೋ ಅದೇ ಪುಸ್ತಕದಲ್ಲಿನ ಒಂದು ಪುಸ್ತಕವನ್ನು ಮುಂಜಾನೆಯಿಂದಲೂ ಸಹ ಓದುವಂತಹ ಕಾರ್ಯದಲ್ಲಿ ಮಗ್ನರಾಗಿದ್ದಾರೆ.